Hi, hello friends, good morning. How are you? Welcome to my channel Town Valley Jyoti. It's Wednesday today and ನಾನು ಕುಕ್ ಒಳಗಿಂದು ಹೊರಗಿಂದು ರೂಮ್ ಆ್ಯಂಡ್ ಹೊರಗನ್ನು ಎಲ್ಲ ಒಡ್ಗಿ ಹಾಕಿ ಸ್ಟವ್ನು ನೀಟಾಗಿ ತೊಳ್ಕೊಂಡೀನಿ ಆ್ಯಂಡ್ ಕುಕ್ಕಮಲ್ಲ ಬತ್ತಿ ಹಚ್ಚೀನಿ. ಹಾಲು ಕಾಸ್ಲಿಕ್ಕೆ ಒಂದು ಕಡೆ ಇಟ್ಟೀನಿ, ಒಂದು ಕಡೆ ಪಲ್ಯ ಮಾಡರಿ ಅಂತ ಕ್ಯಾಪ್ಸಿಕಮ್ ಅಲ್ಲ ಆಲೂ ಮತ್ತು ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟು ನಾದ್ಲತ್ತೀನಿ. ಒಂದು ಸ್ವಲ್ಪ ನಂಗೆ ಹಾಲು ಉಕ್ಕತ್ತಿತ್ತು. ಒಂದು ವೇಳೆ ಹಾಲು ಉಕ್ಕೋದು ನಮ್ಮ ಫ್ಯಾಟ್ನೆಸ್ ಹಿಂಗೆ ಇದೇ ಥರ ಸೇಮ್ ಹೆಚ್ಚಿಗೆ ಮಾಡ್ಕೋದ್ರಿ ಎಷ್ಟು ಚೆನ್ನಾಗಿತ್ತಲ್ಲ. ಬೇಕಾದಾಗ ಕಮ್ಮಿ ಮಾಡ್ಕೋಬೋದು, ಬೇಕಾದಾಗ ಹೆಚ್ಚಿಗೆ ಮಾಡ್ಕೋಬೋದು. ನೋಡ್ರಿ ನಾ ಬೇಕಂತೇಳಿ ಹೆಚ್ಚ ಮಾಡ್ತಾಯಿದ್ದೀನಿ. ಆ ಥರ ನಮ್ಮ ಫ್ಯಾಟ್ಸ್ನ ಲಾಸ್ ಆದರೆ ಎಷ್ಟು ಚೆನ್ನಾಗಿತ್ತು ಅನಿಸ್ತಾ ಇದೆ. ಟಚ್ವುಡ್ ಬಪ್ಪ ಈಗ ಜರ ಕ್ಲೌಡ್ಸ್ ನೋಡಿ ಒಂದು ಸ್ವಲ್ಪ ಬಿಸಿಲು ಇರಬೇಕು ಅಂತ ಅನ್ನಿಸ್ತಾ ಇದೆ. ಬಿಸಿಲಿತ್ತು ಅಂದ್ರೆ ಮನೆಗಿಂದ ಎಲ್ಲ ಹಾಲ್ನ ಶಾವ್ಗೆ ಮೆಣಸಿನ್ಕಾಯಿ ಅರಿಶಿಣ ಎಲ್ಲ ಒಳ್ಳೆ ಒಯ್ದಿಟ್ಟೀನಿ. ಸೊ ಕಮ್ಮಿ ಆದ್ರೆ ಚೆನ್ನಾಗಿತ್ತು ಅನಿಸ್ತದು. ಬಾಪ್ರೆ ಬಾಪ್ ಎಲ್ಲ ಕೆಲಸ ನೋಡಿ ಟೈಮ್ ನೋಡ್ರಿ. ಐ ಆಮ್ ಗೆಟಿಂಗ್ ಇರಿಟೇಟೆಡ್ ಫ್ರೆಂಡ್ಸ್. ಇಷ್ಟು ಇರಿಟೇಷನ್ ಆಗ್ಲತ್ತದ ನನಗೆ. ಎಲ್ಲ ಕೆಲಸ ಒಂದು ಯೂಸ್ ಮಾಡ್ತಾರೆ ವಯಸ್ಸು ನೋಡ್ರಿ. ಹಿಕ್ಕೊಂಡು ಹಿಂಗೆ ಇಲ್ಲೇ ಹಿಗ್ತಾಳೆ, ಸಾಮಾನು ಇಲ್ಲಿಂದ ಅಲ್ಲೇ ಹಿಗ್ತಾಳೆ, ಎಲ್ಲ ತೋರ್ಸ್ರಿ ಇರಿಟೇಟ್ ಆಗ್ಲತ್ತದ. ನಾನು ಕಡಿಮೆ ಮಾಡ್ಕೊತೀನಿ. ಓಕೆ, ಒಂದು ತೋರಿಸ್ಬೇಕು ಅಂದ್ಕೊಂಡೆ. ಇಲ್ಲಿನ ತನಕ ನೀರು ಬಿಸಿನೀರು ಕುಡ್ದೀನಿ ಆ್ಯಂಡ್ 800 ಅಂದ್ರೆ ಇನ್ನೊಂದು ಒಂದು ಗ್ಲಾಸ್ ನೀರು ಕೊಂಡ್ರೆ 1 ಲೀಟರ್ ನೀರು ಕಂಪ್ಲೀಟ್ ಆಯಿತು ಟಿಲ್ 10 o'clock. ಫಸ್ಟ್ರೇಟೆಡ್ ಇದ್ದರೆ ಹೆಂಗೆ ಮ್ಯಾನೇಜ್ ಮಾಡ್ಕೊಳತ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಲಿಟ್ರಲಿ ನನಗೆ ಇಷ್ಟು ಇರಿಟೇಟ್ ಆಗ್ಲತ್ತದು. ಐ ಆಮ್ ಅನೇಬಲ್ ಟು ಎಕ್ಸ್ಪ್ರೆಸ್ ಈವನ್ ಇಷ್ಟು ಇರಿಟೇಟೆಡ್ ಆಗ್ಲತ್ತದು. ಕೆಲಸ ಒಂದು ಏನೂ ಮಾಡಲ್ಲ. ಬೆಳಗ್ಗೆಯಿಂದ ಕಂಟಿನ್ಯೂಸ್ ಅದೇನು ಮಾಡಬೇಕು, ಬಗ್ದಿಂದ ಕಂಟಿನ್ಯೂಸ್ ಬಗ್ಕೋತ ಹೋಗಬೇಕು. ಎಲ್ಲಿನ ಸಾಮಾನು ಹೊಲಿಕ್ತಾರೆ. ಈವನ್ ಹಾಸಿಗೆ ಹೊಚ್ಕೆ ಸಮೇತಾಗೆಲ್ಲ ಹೇಳೋದು, ಮೈ ಮೇಲೆ ನೀರು ಹಾಕೋದು, ಊಟ ಅದು ಕೈಯಾಗಿ ಕೊಟ್ಟರು ಊಟ ಮಾಡೋದು ಹೋಗೋದು. ಲಿಟ್ರಲಿ ಫೆಡ್ ಅಪ್. ಅದಕ್ಕೆ ಸಿಟ್ಟು ಬಂದು ಒಂದು ಸ್ವಲ್ಪ ಚಾಯ್ ಕುಡ್ಲಿತ್ತೀನಿ. ಸಿಟ್ಟು ಬಂದವ್ರು, ಖುಷಿ ಆದ್ರೂ, ಮೂಡ್ ಆಫ್ ಆದ್ರೂ, ಮೂಡ್ ಖರಾಬ್ ಆದ್ರೂ, ಫುಡಿ ಇದ್ದವ್ರಿಗೆ ಅಂದ್ರೆ ನಾನು ಅಂಥವ್ರಿಗೆ ತಿನ್ನೋದೇ ಒಂದು ಗೊತ್ತು. ಅದಕ್ಕೆ ಒಂದು ಸ್ವಲ್ಪ ಫಸ್ಟ್ರೇಟ್ ಅನ್ಸುತ್ತದು. ಅದಕ್ಕೆ ಚಾಯ್ ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಬಟ್ಟೆ ನನಗೆ ಮೂಡ್ ಆಫ್ ಅನ್ಸತ್ತಿತ್ತು ಅಂತಂದ್ರೆ ನಾನೇನು ಮಾಡ್ತೀನಿ ಅಂದ್ರೆ ಮ್ಯೂಸಿಕ್ ಡ್ಯಾನ್ಸ್ ಮಾಡೋ ಅಂಥ ಸಾಂಗ್ಸ್ ಇರ್ತಾವಲ್ಲ ಅವು ಪ್ಲೇ ಮಾಡ್ತೀನಿ. ಪ್ಲೇಲಿಸ್ಟ್ ಆನ್ ಮಾಡ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಆ ಮೂಡ್ ಚೇಂಜ್ ಆಯಿತು ಅಂದ್ರೆ ಕಾಲು ಕೈ ಆಟೋಮೆಟಿಕ್ ಆಡ್ತಾವೆ ನೋಡ್ರಿ. ಆವಾಗ ಮೈಂಡ್ ಕಂಪ್ಲೀಟಾಗಿ ಚೇಂಜ್ ಆಗ್ತದೆ. ಮೆಣಸಿನ್ಕಾಯಿ ಮತ್ತು ಅರಿಶಿಣ ಒಣಕಲ್ಲ ಇಟ್ಟು ಕಡೆ ಬಿಸಿಲು ಮುಂಜಾನೆ ನೋಡಿದ್ರೆ ಪೂರ ಮೋಡ ತುಂಬಿಕೊಂಡು. ಆ್ಯಂಡ್ ನಮಗಂತೂ ನೇಚರ್ ಇದೆ ಅಲ್ಲ, ಕಂಪ್ಲೀಟ್ ಹೊಸ ಎಲೆ, ಹೊಸ ಹೂವು, ಹೊಸ ಗಿಡಗಳು ಎಲ್ಲ ನೋಡಿದ್ರೂ ಮೂಡ್ ಚೇಂಜ್ ಆಯಿತು. ಆ್ಯಂಡ್ ಬಟ್ಟೆ ಒಗಿಲತ್ತಿದ್ದು ಅಷ್ಟೊತ್ತು ತಂಗಿ ಕಾಲ್ ಬಂತು. ಒಂದು ಮುಂಗೀಸ್ ಒಂದು ಡಿಫ್ರೆಂಟ್ ವೆರೈಟಿಯಾಗಿ ಚೀರ್ತು ಮನುಷ್ಯರ ಹತ್ತಂಗೆ. ನೋಡೋ ತನಕ ಮುಂಗೀಸ್ಗಳು ಎಡ್ಡು ಇಲ್ಲಿ ಆಟ ಆಡ್ಲತ್ತವ. ಅಲ್ಲಿ ಕಾಣಿಸ್ತದಲ್ಲಿ ನಿಮ್ಗೆ ಮಣ್ಣಾಗ ನೋಡ್ರಿ ಹೋಗೋಯ್ತು. ನಮ್ಮ ಕಡೆ ಇಷ್ಟು ಮುಂಗೀಸ್ ಕಾಣಿಸ್ತಾವ. ಭಾಳ ಅಂದ್ರೆ ಭಾಳ ಮುಂಗೀಸ್ ಬರ್ತಾವೆ ಫ್ರೆಂಡ್ಸ್. ನಡ್ರಿ ಮಾತಾಡ್ಕೊತ ಬಟ್ಟೆ ಒಗ್ಯೋದೂ ಆಯಿತು. ಟೈಮ್ 12:30 ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಮಿಡ್ ಮೀಲ್ ಸ್ನ್ಯಾಕ್ ಅಳ್ಳು ಮತ್ತು ಮಿಕ್ಸರ್. ಕೆಳಗಿನ ನೋಡು ಕಂಪ್ಲೀಟ್ಲಿ ಕ್ಲೌಡಿ ಅನ್ಸತ್ತಿತ್ತು. ಅದಕ್ಕೆ ಪಟ ಅಂತ ಬಂದು ಬಡ್ಡಿ ಮೆಣಸಿನ್ಕಾಯಿ ಅರಿಶಿಣ ಎಲ್ಲನೇ ಮತ್ತು ಹೋಯ್ತವ ಅಂತೆ ಫಾಸ್ಟಾಗಿ ಹೋಗಿ ತೊಗೊಂಡು ಬಂದ ಫ್ರೆಂಡ್. ಫುಲ್ ಬಿಸಿಲಿದ್ದೀನಿ, ತಣ್ಣಗಾಯಿತು. ಇದರ ಸೊಲ್ಯೂಷನ್ ಇನ್ನೂ ತೆಗೆದಿಲ್ಲ, ತೆಗಿಬೇಕು ಏನೋ. ಮೆಣಸಿನ್ಕಾಯಿ ತೋರಿಸ್ತೀನಿ ತಡಿ. ಮೆಣಸಿನ್ಕಾಯಿ ಮಸ್ತ್ ಒಣಗ್ಯಾವ, ಮಸ್ತ್ ಒಣಗ್ಯಾವ. ಅರ್ಶಿಣ ಆ್ಯಂಡ್ ಉಪ್ಪಿನ ಪ್ಯಾಕೆಟು ಜೀರಿಗೆ ಒಳ್ಳೆ ದುಕಾನ್ದಾಗ ಪರ್ಚೇಸ್ ಮಾಡಿ ಕುಟ್ಟಿಸ್ಕೊಂಡು ಬರ್ಬೇಕು. ಇವಾಗ ಕಾಲ್ ಮಾಡೀನಿ ಬಟ್ ರಿಸೀವ್ ಮಾಡ್ತಾಯಿಲ್ಲ. ಅಕ್ಕಾಕೋ ಹೋಗ್ಬೇಕು. ಒಂದು 3-4 ಜನ ಮೆಣಸಿನ್ಕಾಯಿ ಕುಟ್ಟಿಸ್ಕೊಳಕ್ಕೆ ಬಂದಾರಂತ. ಜಸ್ಟ್ ಇವಾಗೆ ಒಬ್ರದ್ದು ಹಾಕ್ಯಾರ ಅಂತ ಹೇಳಿದ್ರು. ಸೊ ಅದಕ್ಕೆ ಮೆಣಸಿನ್ಕಾಯಿ, ಉಪ್ಪಿನ ಪ್ಯಾಕೆಟು ಮತ್ತು ಜೀರಿಗೆ ಅಲ್ಲಿ ಇಟ್ಟೀನಿ, ಅರಿಶಿಣ ಇಟ್ಟೀನಿ. ಎರಡು ಒಂದೇ ಬಾರ ಹಾಕ್ತೀನಿ ಅಂತಂದಿದ್ರು. ಇದು ಬೇರೆಯವ್ರದ್ದು, ನಮ್ದಲ್ಲ ಫ್ರೆಂಡ್ಸ್. ನಮ್ಮದು ಮೆಣಸಿನ್ಕಾಯಿ ಕುಟ್ಟ ಹೊತ್ತಿನಾಗ ಇಂಥ ಖರಾಬ್ ಘಾಟು ಅಂದ್ರೆ ಇವಾಗ ನೀವು ದುಕಾನ್ದಾಗ ಎಷ್ಟು ಜನರಿಗೆ ಹೆಣ್ಮಕ್ಳಿಗೆ ನೋಡ್ಲತ್ತಿರಲ್ಲ, ಒಬ್ಬರನ್ನೂ ಅಲ್ಲಿ ಕುಂತಿಲ್ಲ, ಅಷ್ಟು ಘಾಟು. ಆ್ಯಕ್ಚುಲಿ ನಾನು ತೊಗೊಂಡು ಬಂದಿನ ಘಾಟ್ ಇಲ್ಲಿ ತೊಗೊಂಡು ಬರಬೇಕು ಅಂತ
ಘಾಟ್ ಒಟ್ಟ ಇಲ್ಲೂ ತೊಗೊಂಡು ಬಂದೀನಿ ಫೀಕಾವಾಲದು ಅಂತ ಹೇಳಿನವ್ರಿಗೆ ನಾನು ಅಂದ್ರೂ ಅವ್ರು ಘಾಟ್ ಇದ್ದಿದ್ದು ಕೊಟ್ಟಂಗೆ ಕಾಣಿಸ್ತಾರ ಬಾಪ್ರೆ ಬಾಪ್ ಕಿಲೋಮೀಟ್ರ್ ದೂರ ಕೊಡೋದು ಬಂತು ಆ್ಯಂಡ್ ಅರ್ಶಿಣ ನೋಡ್ರಿ ಈ ಥರ ಕೊಡ್ತಾರೆ ಅದ್ರ ಅರ್ಶಿಣ ಬಟ್ಟೆ ಇರ್ತಾವಲ್ಲ ಚಲೋ ಒಣಗಿಂದ ಹಂಗೆ ಬಿಸಿಲೇ ಇಕ್ತಾರೆ ಬಟ್ ನಂಗೆ ಒಂದು ಡೌಟ್ ಏನಂದ್ರೆ ತಗೊಬೋ ಹೊತ್ತಿಗೆನಾಗ 3 ಕಿಲೋ ಇದ್ದು ಆ್ಯಂಡ್ ಇಲ್ಲಿ ತಂದಾಗೂ 3 ಕಿಲೋ ಇತ್ತು ಇವಾಗ ಕೊಟ್ಟ ನಂತರ ಅರಿಶಿಣ ಅಂದ್ರೆ ಕೊಟ್ಟಿದ ನಂತರ 200 ಗ್ರಾಮ್ಸ್ ಕಮ್ಮಿ ಆಗ್ಯದ ಯಾಕಾಗ್ಯದ ಅಂದ್ರೆ ಗಾಳಿಗೆ ಹಾರ್ತದಲ್ರಿ ಮೇಡಮ್ ಅದಕ್ಕೆ ಕಮ್ಮಿ ಆಗ್ಯದ ಅಂತ ಅಲತ್ತಿದ್ರು ಸೊ ಈ ಥರ ಒಂದು 45 ಮಿನಿಟ್ಸ್ ಕೊಟ್ಟ ನಂತರ ಹಿಂಗೆ ಜಲೋಡಿ ಇರ್ತದೆ ಎಲೆಕ್ಟ್ರಿಸಿಟಿದೆ ಜಲೋಡಿ ಸೊ ಆ ಜಲೋಡಿನ ಹಾಕಿ ಈ ಥರ ಮಾಡ್ರೆ ಕೆಳಗೇನು ಬರ್ತದೆ ನೋಡಿರಿ ಅದು ಬರೀಕಾಗಿಂದ ಇರ್ತದೆ ಇವಾಗ ಇದಕ್ಕೆ ಮತ್ತೊಂದು ಬಾರ್ ಬೀಜ ಇರ್ತಲ್ಲ ಅದು ಚಲೋ ಕೊಡ್ತಾರೆ ನನ್ನ ಬಾರ ಫ್ರೆಂಡ್ಸ್ 3 o'clock ಹೋಗೀನಿ ಇವಾಗ 5:10 ಆಗ್ಯದ ಟೈಮ್ ಆ್ಯಂಡ್ ಏನಾದ್ರೂ ಬರೀ ಅರಿಶಿನ ಹೊಟ್ಟೆ ಬೀಸೋದಾಗ ಅಂದ್ರೆ ಕುಟ್ಟೋದು ಬೀಸೋದು ಎಡ್ಡು ಹೋಗ್ಯಾವ ಖಾರ ಕೊಡ್ತಾ ಇದ್ದಾರೆ ವೈಷ್ಣವಿ ಬರೋ ಟೈಮ್ ಆಗಿದ್ರೆ ಅದಕ್ಕೆ ಹೊಡಿ ಬಂದೀನಿ ಮತ್ತಿಂದ್ರಕ್ಕೆ ಕಾಲ್ ಮಾಡಿಪದ್ರ ಮಾಡ್ತಾ ಅಂತ ಚಲೋ ಒಂದು ಥೋಡೆ ನೀರು ಕುಡ್ದು ಊಟ ಮಾಡ್ತೀನಿ ಅಂದ್ರೆ ಫ್ರೆಂಡ್ಸ್ ಟೈಮ್ 5:30 ಆಗೋಕ್ಕಿಂತ ಮುಂಚೆ ಊಟ ಮಾಡಬೇಕು ಅಂಥೇಳಿ ಸಪ್ಪನ ಬೇಳೆ ಮಾಡಿದಲ್ಲ ಗೊತ್ತಾ ಅದಕ್ಕೆ ಕಾಸ್ಲಕ್ಕೆ ಇಟ್ಟೀನಿ ಆ್ಯಂಡ್ ನವಣಿ ಅಕ್ಕಿದು ಅನ್ನ ಮಾಡ್ಕೊಂಡಿದ್ದ ಕಾಣಿಸ್ತಾ ಇದೆ ನಿಮ್ಗೆ ಸೊ ಅದೇ ಸಪ್ಪನ ಬೇಳೆ ಡೈರೆಕ್ಟ್ ಇದ್ರಾಗೆ ಹಾಕ್ಕೊಂಡು ದಾಲ್ ಕಿಚಡಿ ಟೈಪ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಪಲ್ಯ ಸೈಡ್ಗೆ ಇಟ್ಕೊಂಡು ಊಟ ಮಾಡ್ತೀನಿ ಸೊ ದಾಲ್ ಕಿಚಡಿ ಟೈಪ್ ಮಾಡ್ಲತ್ತೀನಿ ನವಣಿ ಅಕ್ಕಿದ ಅನ್ನಕ್ಕೆ ಇವತ್ತು 2 ಮೀಲ್ಸ್ ಓನ್ಲಿ ಬೆಳಗ್ಗೆ ಚಪಾತಿ ಪಲ್ಯ ಊಟ ಮಾಡೀನಿ ಆ್ಯಂಡ್ ಇವಾಗ ಎಟ್ 5:30 ಒಂದು 5 ಮಿನಿಟ್ಸ್ ಆಗ್ತಾಯಿತ್ತು ನಂದು ಡಿನ್ನರ್ ಮುಗಿಸ್ತೀನಿ ಇದು ನವಣಿ ಅಕ್ಕಿದ ಅನ್ನ ಉಂಡಿ ಸೊ ನವಣಿ ಅಕ್ಕಿ ಕಿಚಡಿ ಮತ್ತು ಕ್ಯಾಬೇಜ್ ಪಲ್ಯ ಬರ್ರಿ ಫ್ರೆಂಡ್ಸ್ ಟೇಸ್ಟಿ ಊಟ ಮಾಡರಿ ಚೆನ್ನಾಗಿ ಕಾಣಿಸ್ತೈತಿಲ್ಲ ಆ್ಯಕ್ಚುಲಿ ಮೊಬೈಲ್ ಜಸ್ಟಿಫೈ ಮಾಡಲಾಗಿದ್ದಾವೆ ಊಟ ಆಯಿತು ಫ್ರೆಂಡ್ಸ್ ಊಟ ಮುಗಿಸಿದ ತಕ್ಷಣ ಹುಡುಗದನ್ನೆಲ್ಲ ಫಸ್ಟೇ ಮುಗಿಸೀನಿ ಹೋಗಿ ಇವಾಗ ತೊಗೊಂಡ್ಬರ್ಬೇಕು ನೋಡಿದ್ರೆ ನಾನು ಹೋಗೋ ಹಾದಿಗೆ ಬೇವಿಂದು ಹೂವು ಹತ್ಯವ ಉಗಾದಿ ಹಬ್ಬಕ್ಕೆ ನಾವು ಮಾಡ್ತೀವಲ್ಲ ಬೇವಿಂದು ರಸ ಆಗಲಿ ನಾವು ಚಟ್ನಿ ಟ್ರಿಪ್ ಮಾಡ್ತೀವಿ ತೋರಿಸ್ತೀನಿ ಈ ವರ್ಷನೂ ಲಾಸ್ಟ್ ಇಯರ್ನ ತೋರಿಸ್ತೀನಿ ಸೊ ಚೆನ್ನಾಗಿ ಅನಿಸ್ತಾ ಇದೆ ನಡ್ರಿ ಹೋಗೋರು ತೊಗೊಂಡ್ಬರ್ರಿ ನಾನು ಹೋಗೋ ತನಕ ಖಾರ ಕುಟ್ಟಿದ್ದಿರ್ಬೋದು ಅಂತ ಅನಿಸ್ತಾ ಇದೆ ಯಾಕಂದ್ರೆ ನಾನು ಬಂದನೋ ಈಗ ಹಾಫ್ ಆನ್ ಅವರ್ ಆಯ್ತಲ್ಲ ನಾವು ಬಸ್ಬುಕ್ಕಲ್ಲಿನಕ್ಕಿದ್ದಾಗ ಭಾಳ ಮಸ್ತಾಗಿ ಕೊಡ್ತಿರು ಬಟ್ ಇಲ್ಲಿ ಓಟ್ ಎಫರ್ಟ್ಸ್ ಆಗಿ ಕೊಟ್ಟಲ್ರು ಬಟ್ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಇವರೆಲ್ಲ ಬಂದ ತಕ್ಷಣ 7 o'clock ಎಲ್ಲರೂ ಕಲ್ತು ಮಸ್ಕ್ ಮೇಲೆ ಅಂತ ತಿಂದೇವೆ ಈಗ ಸೀಸನ್ ಅಲ್ಲ ಫ್ರೆಂಡ್ಸ್ ಸೀಸನಲ್ ಫ್ರೂಟ್ಸ್ ಎಂಜಾಯ್ ಮಾಡ್ತಾ ಇದ್ದೇವೆ ಆ್ಯಂಡ್ ವಾಟರ್ ಇಂಟೇಕ್ ಅಂತೂ 3 liters ಆಗ್ಯದ ದಟ್ಸ್ ಆಲ್ ಫಾರ್ ದ ಡೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನನ್ನ ಎಫರ್ಟ್ಸ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ಬಲಿ ಜ್ಯೋತಿ ಬಾಯ್